ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋವನ್ನು ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹುಡುಗಿಗೆ ಸಂಬಂಧಪಟ್ಟಿರುತ್ತೆ. ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೊದಲಿಗೆ ವಾರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ. ವಾರ್ ಈಗ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದೆ. ಎಕ್ಸ್ಟ್ರೀಮ್ ಲೆವೆಲ್ ವಾರ್ ಸಿಚುಯೇಷನ್ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ. ಒಬ್ರಿಗೊಬ್ರು ಪರಸ್ಪರ ನ್ಯೂಕ್ಲಿಯರ್ ಸೈಟ್ ಗಳ ಮೇಲೆ ಅಟ್ಯಾಕ್ ಮಾಡ್ಕೊಳ್ತಿದ್ದಾರೆ. ಹಾಗೆ 48 ಗಂಟೆಗಳಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಓಪನ್ ಮಾಡಿಲ್ಲ ಅಂತಂದ್ರೆ ಎನರ್ಜಿ ಸೈಟ್ಸ್ ಮೇಲೆ ಟಾರ್ಗೆಟ್ ಮಾಡಬೇಕಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಮ್ಮ ಎನರ್ಜಿ ಸೈಟ್ಸ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ನಾವು ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಎನರ್ಜಿ ಹಾಗೂ ವಾಟರ್ ಪ್ಲಾಂಟ್ ಗಳ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಇರಾನ್ ಕೊಡ್ತಿದೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್ ಅನ್ನು ತಲುಪ್ತಾ ಇದೆ. ಯಾವಾಗ ಬೇಕಾದ್ರೂ ಯಾವ ಸುದ್ದಿ ಬೇಕಾದ್ರೂ ಬರ್ಬೋದು. ಹಾಗಾಗಿ ಇದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಓಪನ್ ಆಗೋ ಎಲ್ಲ ಲಕ್ಷಣಗಳು ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಟ್ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಎಲ್ಲ ಸುದ್ದಿಗಳ ನಂತರ ಅಂತ ನೋಡೋದಾದ್ರೆ, ಕ್ರೂಡ್ ಅಲ್ಲಿ ನೋಡಬಹುದು ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಸದ್ಯದ ಮಟ್ಟಿಗೆ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಬಟ್ ಯಾವಾಗ ಬೇಕಾದ್ರೂ ಸ್ಪೈಕ್ ಆಗ್ಬಹುದು ಅಥವಾ ಇನ್ನು ಡೌನ್ ಕೂಡ ಆಗ್ಬಹುದು. ಹೈ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕ್ರೂಡ್. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ಇವತ್ತು ಅಂತ. ಸದ್ಯದ ಮಟ್ಟಿಗಂತೂ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ವೇದಾಂತ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಇತ್ತೀಚೆಗೆ ಒಂದು ಸುದ್ದಿಯನ್ನ ನೋಡಿದ್ವಿ. ಜೆಪಿ ಅಸೋಸಿಯೇಟ್ಸ್ ವಿಚಾರದಲ್ಲಿ ಎನ್ಸಿಎಲ್ಟಿ ಅದಾನಿ ಗ್ರೂಪ್ ನ ಪರವಾಗಿ ಆರ್ಡರ್ ಅನ್ನ ಮಾಡಿತ್ತು. ಅದಾನಿ ಗ್ರೂಪ್ ಗೆ ಇದ್ದಂತ ತೊಡಕನ್ನ ನಿವಾರಣೆ ಮಾಡಿ ಜೆಪಿ ಅಸೋಸಿಯೇಟ್ಸ್ ಅನ್ನ ನೀವು ಅಕ್ವೈರ್ ಮಾಡಬಹುದು ಅಂತ ಹೇಳಿದ್ರು. ಬಟ್ ಈಗ ವೇದಾಂತ ಎನ್ಸಿಎಲ್ಟಿ ಆರ್ಡರ್ ನಂತರ ಎನ್ಸಿಎಲ್ಎಟಿ ನಲ್ಲಿ ಅಪೀಲ್ ಮಾಡಿದೆ ಆ ಆರ್ಡರ್ ನ. ಅಂದ್ರೆ ಎನ್ಸಿಎಲ್ಎಟಿ ಅಪೀಲೇಟ್ ಟ್ರಿಬ್ಯುನಲ್. ಈ ಸುದ್ದಿ ಕಾರಣಕ್ಕೆ ವೇದಾಂತ ಲಿಮಿಟೆಡ್ ಹಾಗೂ ಅದಾನಿ ಗ್ರೂಪ್ ನ ಫ್ಲಾಗ್ಶಿಪ್ ಕಂಪನಿ ಅದಾನಿ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು, ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ. ಒಟ್ಟಿಗೆ ಎರಡು ಕಂಪನಿಗಳಲ್ಲಿ ಅಗ್ಗಜಗ್ಗಾಟ ನಡೀತಾ ಇದೆ ಜೆಪಿ ಅಸೋಸಿಯೇಟ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ. ನೋಡೋಣ ಎನ್ಸಿಎಲ್ಎಟಿ ಏನ್ ಹೇಳುತ್ತೆ ಮುಂದಿನ ದಿನಗಳಲ್ಲಿ ಅಂತ. ನಂತರ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಅಪ್ ಟು 0.5% ವರೆಗೂ ಕಾರುಗಳ ಬೆಲೆಯನ್ನ ಏರಿಸುವ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಏಪ್ರಿಲ್ 1ನೇ ತಾರೀಕಿಂದ. ಈಗಾಗಲೇ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಜಾಸ್ತಿ ಮಾಡಿತ್ತು. ಅವರಂತೂ ಅಪ್ ಟು 1.5% ವರೆಗೂ ಕೂಡ ಜಾಸ್ತಿ ಮಾಡಿದ್ರು. ಈಗ ಪ್ಯಾಸೆಂಜರ್ ವೆಹಿಕಲ್ಸ್ ಕೂಡ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅಪ್ ಟು 0.5% ವರೆಗೂ ರೈಸ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಥವಾ TMPV ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಹಾಗೆ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ನಿನ್ನೆ ನಾನು ಬೆಳಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ಫಾರ್ಮಾಗೆ ಸಂಬಂಧಪಟ್ಟಂತೆ ಒಂದೊಳ್ಳೆ ಸುದ್ದಿ ಇದೆ ಅಂತ. ಅಂದ್ರೆ ಸೆಮಾಗ್ಲುಟೈಡ್ ಪೇಟೆಂಟ್ ಎಕ್ಸ್ಪೈರ್ ಆಗಿರೋ ಬಗ್ಗೆ. ಈಗ ಅದೇ ಪೇಟೆಂಟ್ ಗೆ ಸಂಬಂಧಪಟ್ಟಂತೆ ಕಂಪನಿ ಒಂದು ಇಂಜೆಕ್ಷನ್ ಲಾಂಚ್ ಮಾಡಿದೆ. ಸೆಂಬಾಲಿಕ್ ಹಾಗೂ ಸೆಮಾಲಿಕ್ಸ್ ಬ್ರಾಂಡ್ ನಡಿ ಇಂಜೆಕ್ಷನ್ ಲಾಂಚ್ ಮಾಡಿದೆ. ಆ ಇಂಜೆಕ್ಷನ್ ನ ಪ್ರೈಸ್ 3,999 ಫಿಕ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಟೊರೆಂಟ್ ಫಾರ್ಮಾ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಇದು ಕೂಡ ಸೆಮಾಗ್ಲುಟೈಡ್ ಇಂಜೆಕ್ಷನ್ ಅನ್ನು ಲಾಂಚ್ ಮಾಡಿದೆ. ಟೈಪ್ 2 ಡಯಾಬಿಟಿಸ್ ಗೆ ಸಂಬಂಧಪಟ್ಟಂತ ಇಂಜೆಕ್ಷನ್ ಇದು 4,200 ರೂಪಾಯಿ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಇನ್ಫೋಸಿಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಫಾರ್ಮುಲಾ ಇ ಜೊತೆ ಕೊಲಾಬರೇಷನ್ ಮಾಡಿಕೊಂಡು AI ಪವರ್ಡ್ ರೇಸ್ ಸೆಂಟರ್ ಅನ್ನು ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಎರಿಸ್ ಲೈಫ್ ಸೈನ್ಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ವೆಲ್ಬಿಯಮ್ ಪ್ರೋಬಯೋಟಿಕ್ಸ್ ಅಲ್ಲಿ ಬ್ರಾಂಡೆಡ್ ಪ್ರೋಬಯೋಟಿಕ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಅನ್ನು ಅಕ್ವೈರ್ ಮಾಡ್ಕೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಸುಮಾರು 50 ಕೋಟಿಗೆ. ಜೊತೆಗೆ ಈ ಕಂಪನಿ ಕೂಡ ಸೆಮಾಗ್ಲುಟೈಡ್ ಇಂಜೆಕ್ಷನ್ ಲಾಂಚ್ ಮಾಡಿದೆ. ಜೊತೆಗೆ ಅದರಲ್ಲೂ ಕಡಿಮೆ ಪ್ರೈಸ್ ಲಾಂಚ್ ಮಾಡಿದೆ. ಅವ್ರದ್ದು ಮಂತ್ಲಿ ಇಂಜೆಕ್ಷನ್ ಗಳಾದ್ರೆ ಇವರು ವೀಕ್ಲಿ ತಗೊಳ್ಳುವಂತ ಇಂಜೆಕ್ಷನ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. 220 ರೂಪೀಸ್ ಪರ್ ಇಂಜೆಕ್ಷನ್ ಅಥವಾ ಪರ್ ಶಾಟ್. ಈ ಎರಡು ಸುದ್ದಿಗಳ ಕಾರಣಕ್ಕೆ ಎರಿಸ್ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 2 ಬೇರೆ ಬೇರೆ ಆರ್ಡರ್ ಗಳು ಸಿಕ್ಕಿದಾವೆ. 24 ಕೊಟ್ಟಿದ್ದೊಂದು ಮತ್ತೆ 160 ಕೊಟ್ಟಿದ್ದೊಂದು. ಈ 2 ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ವಿಪ್ರೋ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಎಂಟರ್ಪ್ರೈಸ್ ಸ್ಕೇಲ್ AI ಡೇಟಾ ಸೆಂಟರ್ ಸೊಲ್ಯೂಷನ್ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ವಿಪ್ರೋ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು PVR ಐನಾಕ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಆಗ್ರಾದಲ್ಲಿ
4 ಹೊಸ ಸ್ಕ್ರೀನ್ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಜೊತೆಗೆ ದುರಂಧರ್ ಮೂವಿ ಸಕ್ಸಸ್ ನ ಕಾರಣಕ್ಕೂ ಕೂಡ PVR ಐನಾಕ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಒಳ್ಳೆ ರಿಯಾಕ್ಷನ್ ಬರ್ತಿದೆ ಆ ಮೂವಿಗೆ. ಇವತ್ತಿನ ಈ ವಿಡಿಯೋ ಸ್ವಲ್ಪ ಲೇಟ್ ಆಗಕ್ಕೆ ಕಾರಣ ಕೂಡ ಅದೇ. ನಿನ್ನೆ ರಾತ್ರಿ ನಾವು ಕೂಡ ದುರಂಧರ್ ಮೂವಿಗೆ ಹೋಗಿದ್ರಿಂದಾನೆ ಆಲ್ಮೋಸ್ಟ್ ರಾತ್ರಿ 1:30-2 ಗಂಟೆ ಆಯ್ತು ಮಲ್ಗೋದು. ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಯ್ತು. ಹಾಗಾಗಿ ಈ ವಿಡಿಯೋ ಕೂಡ ಲೇಟ್ ಆಗಿ ಬರ್ತಾ ಇದೆ. ಚೆನ್ನಾಗಿದೆ ಮೂವಿ. ಬಟ್ ಮೂವಿ ತರ ನೋಡಿದ್ರೆ ನಮ್ಮ ಮನಸ್ಸಲ್ಲಿ ಏನೋ ಇಟ್ಕೊಂಡೋದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇರಬಹುದು. ಬಟ್ ಮೂವಿ ತರ ನೋಡಿದ್ರೆ ಖಂಡಿತ ಚೆನ್ನಾಗಿದೆ. PVR ಐನಾಕ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ದೊಡ್ಡ ಮೊತ್ತದ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ. ನೋಡಬಹುದು, SBI ಟ್ಯಾಕ್ಸ್ ಡಿಮಾಂಡ್ ನೋಟಿಸ್ 6,337 ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ 2024ರ ಅಸೆಸ್ಮೆಂಟ್ ಇಯರ್ ನೋಡಬಹುದು. 2023-24 ಈ ಟ್ಯಾಕ್ಸ್ ಡಿಮಾಂಡ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಒಬ್ವಿಯಸ್ಲಿ ಡಿಮಾಂಡ್ ಬಂದ ತಕ್ಷಣ ಅವ್ರೇನು ಪೇ ಮಾಡೋದಿಲ್ಲ, ಮತ್ತೆ ಇನ್ನೊಂದಷ್ಟು ಲೆಕ್ಕಾಚಾರಗಳನ್ನ ಮಾಡ್ತಾರೆ, ಕೋರ್ಟ್ಗೂ ಹೋಗ್ತಾರೆ. ಇದೆಲ್ಲ ನಡೆಯುತ್ತೆ. ಹಿಂದೆ ಒಂದ್ಸಲ ಇನ್ಫೋಸಿಸ್ಗೂ ಕೂಡ ಇದೇ ರೀತಿ ಬಂದಿತ್ತು. 3,000 ಚಿಲ್ಲರೆ ಕೋಟಿ, ಎಕ್ಸಾಕ್ಟ್ಲಿ ನಂಬರ್ ನೆನಪಿಲ್ಲ, ಬಟ್ ಬಂದಿತ್ತು. ಆನಂತರ ನೋಡಿದ್ರೆ ಅದೆಲ್ಲ ಝೀರೋ ಆಗೋಯ್ತು. ಕೆಲವೊಂದ್ಸಲ ಲೆಕ್ಕಾಚಾರಗಳು ತಪ್ಪಿರುತ್ತೆ, ಹಾಗಾಗಿ ಈ ರೀತಿ ನೋಟಿಸ್ ಗಳು ಬರ್ತವೆ. ಬಟ್ ಸ್ಟಿಲ್ ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ದೇವ್ಯಾನಿ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದು KFC ಆಪರೇಟರ್ ಕಂಪನಿ. ಕಾರಣ ಕಂಪನಿಯಲ್ಲಿ ಕಂಪನಿ 347 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಡೆಸಿಷನ್ ಅನ್ನು ತಗೊಂಡಿದೆ. ಈ ಮೂಲಕ ಕಂಪನಿಯ ಪಾರ್ಷಿಯಲ್ ಡೆಟ್ ಅನ್ನು ಕೂಡ ರಿಡ್ಯೂಸ್ ಮಾಡೋ ಬಗ್ಗೆ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ನಂತರ DCX ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಮಾರಿಟೈಮ್ ಪ್ಯಾಟ್ರೋಲ್ ರಾಡಾರ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ, 563 ಕೋಟಿ ಆರ್ಡರ್. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. DCX ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಅವಿನ್ಯೂ ಸೂಪರ್ ಮಾರ್ಟ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 2 ಹೊಸ ಸ್ಟೋರ್ಸ್ ಅನ್ನು ಲಾಂಚ್ ಮಾಡಿದೆ. ಜೋಧ್ಪುರ್ ಹಾಗೂ ಬೆಂಗಳೂರಲ್ಲಿ 2 ಹೊಸ ಸ್ಟೋರ್ಸ್ ಲಾಂಚ್ ಮಾಡಿದೆ. ಈ ಮೂಲಕ ಕಂಪನಿಯ ಸ್ಟೋರ್ ಗಳ ಸಂಖ್ಯೆ 466 ತಲುಪಿದೆ. ಈ ಸುದ್ದಿ ಕಾರಣಕ್ಕೆ ಅವಿನ್ಯೂ ಸೂಪರ್ ಮಾರ್ಟ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ NHAI ನ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡರ್ ಆಗಿ ಹೊರ ಬಂದಿದೆ, 600 ಕೋಟಿ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸೀಗಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಫುಜಿಯಾಮಾ ಪವರ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ UP ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಇನ್ಸೆಂಟಿವ್ ಡಿಸ್ಬರ್ಸ್ಮೆಂಟ್ ಗಾಗಿ. ಈ ಸುದ್ದಿ ಕಾರಣಕ್ಕೆ ಫುಜಿಯಾಮಾ ಪವರ್ ಅನ್ನು ಕೂಡ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ಇನ್ನು ಕ್ರಾಂಪ್ಟನ್ ಗ್ರೀವ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಎನರ್ಜಿಯನ್ ಎಲಿವೇಟ್ ಅನ್ನುವಂತ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಈ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಮೆಗಲಾನಿಕ್ ಕ್ಲೌಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಒಂದು MNC ಇಂದ 39 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಮೆಗಲಾನಿಕ್ ಕ್ಲೌಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸೋನಾ BLW ಪ್ರಿಸಿಷನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 62 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ. ತನ್ನ ಗೇರ್ ಕೆಪಾಸಿಟಿ ಎನ್ಹಾನ್ಸ್ಮೆಂಟ್ ಮಾಡ್ಕೊಳ್ಳಕ್ಕಾಗಿ 62 ಕೋಟಿ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸೋನಾ BLW ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಆಟೋ ಇನ್ಸುಲರೀಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ವಾಚ್ ಮಾಡಬಹುದು ಇವತ್ತು. ನಂತರ ಥಾಮಸ್ ಕುಕ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಥಾಮಸ್ ಕುಕ್ ಇಂಡಿಯಾ ಅನೌನ್ಸಸ್ ದಿ ಮರ್ಜರ್ ಆಫ್ ರೆಸಾರ್ಟ್ಸ್ ಬಿಸ್ನೆಸ್ ಇಂಟು ಸ್ಟರ್ಲಿಂಗ್. ಕಂಪನಿ ತನ್ನ ರೆಸಾರ್ಟ್ ಬಿಸ್ನೆಸ್ ಏನಿದೆ ಅದನ್ನ ಡಿಮರ್ಜ್ ಮಾಡೋ ಬಗ್ಗೆ ನಿರ್ಧಾರವನ್ನು ತಗೊಂಡಿದೆ. ಡಿಮರ್ಜ್ ಮಾಡಿ ಸ್ಟರ್ಲಿಂಗ್ ಹಾಲಿಡೇಸ್ ಅಂತ ಸಪರೇಟ್ ಆಗಿ ಮಾಡುತ್ತೆ. ಈ ಸುದ್ದಿ ಕಾರಣಕ್ಕೆ ಥಾಮಸ್ ಕುಕ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ನಿರ್ಧಾರಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು, ಸ್ಟಾಕ್ ಅನ್ನು ವಾಚ್ ಲಿಸ್ಟ್ ಗೆ ಇಟ್ಕೊಂಡು. ನಂತರ ಕೇಸರ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ನಾಗ್ಪುರಲ್ಲಿ 4 ಎಕರೆ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡಿದೆ ಡೆವಲಪ್ ಮಾಡ್ಲಿಕ್ಕೆ. ಅದರ GDV 600 crore ಅಂತ ಹೇಳಲಾಗ್ತಿದೆ, ಅಂದ್ರೆ ಗ್ರಾಸ್ ಡೆವಲಪ್ಮೆಂಟ್ ವ್ಯಾಲ್ಯೂ. ಈ ಸುದ್ದಿ ಕಾರಣಕ್ಕೆ ಕೇಸರ್ ಇಂಡಿಯಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 106 ಕೋಟಿ LOI ಅನ್ನು ಪಡ್ಕೊಂಡಿದೆ, ಲೆಟರ್ ಆಫ್ ಇಂಟೆಂಟ್. RDSO ಜೋಧ್ಪುರ್ ಡಿವಿಷನ್ ಇಂದ. ಅಂದ್ರೆ ಕಂಪನಿಗೆ 106 ಕೋಟಿ ಆರ್ಡರ್ ಸಿಗುತ್ತೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಇನ್ಫಿನಾ ಫೈನಾನ್ಸ್ ಅಲ್ಲಿ ಡೈವೆಸ್ಟ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದೆ. ಅರೌಂಡ್ 31% ಸ್ಟೇಕ್ ಅನ್ನ ಕಂಪನಿ ಮಾರಾಟ ಮಾಡ್ತಾ ಇದೆ ಇನ್ಫಿನಾ ಫೈನಾನ್ಸ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಬಂದ್ರೆ ಇನ್ನೋವಿಷನ್ IPO ದ ಲಿಸ್ಟಿಂಗ್ ಇದೆ ಇವತ್ತು. ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಏನಿಲ್ಲ, ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತದೆ. ನೋಡಬಹುದು 519 ಇಶ್ಯೂ ಪ್ರೈಸ್, ಬಟ್ 427 ಟ್ರೇಡ್ ಆಗ್ತಿದೆ. ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ. ಏನು ಸೆಂಟ್ರಲ್ ಮೈನ್ ಪ್ಲಾನಿಂಗ್ IPO ಕೂಡ ಓಪನ್ ಇರುತ್ತೆ ಇವತ್ತು. ಶುಕ್ರವಾರನೇ ಓಪನ್ ಆಗಿತ್ತು, ಇವತ್ತು ಕೂಡ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಬಿಲೋ 1% ಇದೆ. ಇಲ್ಲೋ ಏನಂತ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 324 ಪಾಯಿಂಟ್ಸ್ ಅಥವಾ 1.4% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ.
ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕ್ಕೈ 3.5%, ಸ್ಟ್ರೈಟ್ ಟೈಮ್ 1.7%, ಹ್ಯಾಂಗ್ಸೆಂಗ್ ನಿಯರ್ಲಿ 3%, ತೈವಾನ್ ವೇಟೆಡ್ 2%, ಕೋಸ್ಪಿ 5%, ಶಾಂಘೈ ಕಂಪೋಸಿಟ್ 1.5%. ಈ ರೀತಿಯಾಗಿ ಟ್ರೇಡ್ ಆಗ್ತದೆ. ಜಕಾರ್ತಾ ಕಂಪೋಸಿಟ್ ಇವತ್ತಿಂದಲ್ಲ ಪರ್ಫಾರ್ಮೆನ್ಸ್ ಇದು 17ನೇ ತಾರೀಕಿಂದು, ಇವತ್ತಿನ ಓಪನ್ ಆಗಿಲ್ಲ. ಓಪನ್ ಆಗಿರುವಂತಹ ಮಾರ್ಕೆಟ್ ಗಳ ಕಡೆ 1.5%, 2, 3, 4, 5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಗಿಫ್ಟ್ ನಿಫ್ಟಿ ಕೂಡ ನಿಯರ್ಲಿ 1.5% ಡೌನ್ ಅಲ್ಲಿ ಆಸ್ ಆಫ್ ನೌ ಟ್ರೇಡ್ ಆಗ್ತಿದೆ. ಅಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ಇದೆ ಸದ್ಯದ ಮಟ್ಟಿಗೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ. 73.0.16% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್. ನೋಡೋಣ ಸೆಕೆಂಡ್ ಹಾಫ್ ಅಲ್ಲಿ ಏನಾದ್ರು ಒಂದಷ್ಟು ರಿಕವರಿ ಆಗುತ್ತಾ ಮಾರ್ಕೆಟ್ ಅಲ್ಲಿ ಅಂತ. ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸದ್ಯದ ಮಟ್ಟಿಗೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಕೂಡ ನಿಯರ್ಲಿ 2% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು USD ರೆಕಾರ್ಡ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೊನ್ನೆ. ನೋಡೋಣ ಇವತ್ತು ಯಾವ ರೀತಿ ಓಪನ್ ಆಗುತ್ತೆ ಅಂತ. 93.71 ಅಲ್ಲಿ ಇದೆ ಸದ್ಯದ ಮಟ್ಟಿಗೆ. ಡಾಲರ್ ಇಂಡೆಕ್ಸ್ ಕೂಡ 99.61 ಅಲ್ಲಿ ಇದೆ. ಡಾಲರ್ ಇಂಡೆಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ. 99-100 ರೇಂಜ್ ಅಲ್ಲಿ ಇದೆ ಅಂದ್ರೆ ಡಾಲರ್ ಸ್ಟ್ರಾಂಗ್ ಇದೆ ಅನ್ನೋದನ್ನ ತೋರಿಸುತ್ತೆ. ಇಂತಹ ಸಂದರ್ಭದಲ್ಲಿ ಯೂಶಲಿ ಬಾಂಡ್ಸ್ ಗಳಲ್ಲಿ ಹೂಡಿಕೆ ಜಾಸ್ತಿ ಆಗುತ್ತೆ ಡಾಲರ್ ಸ್ಟ್ರಾಂಗ್ ಆದಾಗ. ಡಾಲರ್ ಇಂಡೆಕ್ಸ್ 99-100 ಇದೆ ಅಂತಂದ್ರೆ ಅಥವಾ 100 ಮೇಲ್ಗಡೆ ಇದೆ ಅಂದ್ರೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ ಅಂತ ಅರ್ಥ. ಅಂತ ಸಂದರ್ಭದಲ್ಲಿ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಹೂಡಿಕೆ ಅಮೆರಿಕನ್ ಮಾರ್ಕೆಟ್ ಕಡೆ ಹರಿಯುತ್ತೆ. ಜೊತೆಗೆ ಅಮೆರಿಕನ್ ಬಾಂಡ್ಸ್ ಕಡೆ ಇನ್ಫ್ಲೋ ಜಾಸ್ತಿ ಆಗುತ್ತೆ, ಈಲ್ಡ್ ಜಾಸ್ತಿ ಆಗೋದ್ರಿಂದ. ಹಾಗಾಗಿ ಎಮರ್ಜಿಂಗ್ ಮಾರ್ಕೆಟ್ಸ್ ಲೈಕ್ ಇಂಡಿಯಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಅದು ಕೂಡ ಒಂದು ಇತ್ತೀಚಿನ ನಮ್ಮ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಕಾರಣಗಳಲ್ಲಿ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಇದೆ ಏಷ್ಯನ್ ಮಾರ್ಕೆಟ್ ಗಳಿಂದ. ಮೇ ಬಿ ಇವತ್ತು ಕೂಡ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲಡ್ ಬಾತ್ ನೋಡ್ಲಿಕ್ಕೆ ಸಿಗುವಂತ ಎಲ್ಲ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಿದೆ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಚೆಕ್ ಮಾಡಬೇಕು, ಇದೆಲ್ಲವನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.